ಪರಮಾತ್ಮ ಹೇಳಿದ ಎನ್ನ ಜನ ಶೋಕ ಸಾಗರದೊಳಗೆ ಏಕೆನ್ನ ನೋಟಿದೆ ಶೋಕ ಸಾಗರದೊಳಗೆ ಏಕೆನ್ನ ನೋಟಿದೆ ಸಾಕಿನ್ನು ಜೀವನವು ಕೊನೆಗಾಣಿಸುವರಿಯೇ ಸಾಕಿನ್ನು ಜೀವನವು ಕೊನೆಗಾಣಿಸುವರಿಯೇ ಶೋಕ ಸಾಗರದೊಳಗೆ ಏಕೆನ್ನ ನೋಗಿದೆ ಪರಮಾತ್ಮ ಪೇಳಿದ ಎನ್ನ ಜನನದ ರಾಸ್ಯವ ಅರಿಯು ಪೇಳಿದ ಎನ್ನ ಜನನದ ರಾಸ್ಯವ ಮಾತೆ ಕುಂತಿಯು ಎನ್ನ ಜನನಿ ಎನ್ನುವ ಪರಿಯ ಮಾತೆ ಕುಂತಿಯು ಎನ್ನ ಜನನಿ ಎನ್ನುವ ಪರಿಯ ಮಾತೆಯನ್ನು ಮಮಕಾರದಿ ಮಾತನಾಡಿಸಲೆಂದು ಮಾತೆಯನ್ನು ಮಮಕಾರ ಮಾತನಾಡಿಸಲೆಂದು ಮನವು ತೊರೆಯುತ್ತಿವು ದ್ವೇಷವನ್ನು ತ್ಯಜಿಸಿ ಮನವು ತೊರೆಯುತ್ತಿವು ದ್ವೇಷವನ್ನು ತ್ಯಜಿಸಿ ಶೋಕ ಸಾಗರದೊಳಗೆ ಏಕೆನ್ನ ನೋಟಿದೆ ಶೋಕ ಸಾಗರದೊಳಗೆ ಏಕೆನ್ನ ನೋಟಿದೆ ಸಾಕಿನ್ನು ಜೀವನವು ಕೊನೆಗಾಣಿಸುವರಿಯೇ ಶ್ರೀಹರಿ ಶ್ರೀಹರಿ ಪರಮಾತ್ಮನು ಹೇಳಿದ ಸ್ಥಳವು ಇದೆಯಲ್ಲವೇ ಅಲ್ಲಿ ನನ್ನ ಜನ್ಮದ ವೃತ್ತಾಂತವನ್ನು ತಿಳಿವೆ ಎಂದು ಹೇಳಿರನಲ್ಲ ಅಂತಹ ನನ್ನ ಜನ್ಮದ ರಹಸ್ಯವೇನು ದೇವ ಭಗವಾನ್ ಭಾಸ್ಕರ ನಿನ್ನ ಜ್ವಲಂತ ಪ್ರಭೆಯಿಂದ ಸೃಷ್ಟಿಯೇ ಮೊದಲಿಂದಲೂ ಬೆಳಗುತ್ತಿರುವೆ ಅಂದ ಮೇಲೆ ನನ್ನ ಜನ್ಮದ ರಹಸ್ಯ ತಿಳಿದಿರಬೇಕಲ್ಲವೇ ಈ ಅಂಧಕಾರದಿಂದ ನಾನು ಉದ್ಧರಿಸು ದೇವ ಉದ್ಧರಿಸು ಸಪ್ತಾಶ್ವರತಮಾರೂಢಂ ಪ್ರಚಂಡಂ ಕಶ್ಯಪಾರ್ತಜಂ ಶ್ವೇತಪದ್ಮಜರಂ ದೇವಂ तं ಸೂರ್ಯಂ ಯಾರು ಯಾರು ತಾಯಿ ನನ್ನ ಏಕಾಗ್ರತೆಯನ್ನು ಏಕೆ ಭಂಗಪಡಿಸಿದೆ? ಕುಮಾರ, ನೀನು ಪೂಜಿಸುತ್ತಿರುವ ಸರ್ವಸಾಕ್ಷಿ ಈ ಸೂರ್ಯ ದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲನೆಯದಾಗಿ ಪರಿಚಯಿಸಿದ ಸ್ತ್ರೀ ನಾನೇ ಕಂದ. ಅಮ್ಮ, ನೀನು ಹೇಳುತ್ತಿರುವುದು ನನಗೊಂದೂ ತಿಳಿಯದು. ಆದರೆ ನಿನ್ನ ಕಣ್ಗಳಿರುವ ಕರುಣಾ ದೃಷ್ಟಿಯು
ಪ್ರಾತಃ ಕಾಲದ ಸೂರ್ಯನ ಕಿರಣಗಳಂತೆ ನನ್ನ ಮನಸ್ಸಿನ ಹಿಮವನ್ನು ಕರಗಿಸುವುದು. ಅಂದ ಮೇಲೆ ನೀನು ಯಾರು ತಾಯಿ? ಕುಮಾರ, ಈ ನಿರ್ಭಾಗ್ಯಳನ್ನು ಕುಂತಿ ಎಂದು ಕರೆಯುವರು ಕುಮಾರ. ಅಮ್ಮ, ನನ್ನ ಪರಮವೈರಿ ಅರ್ಜುನ ತಾಯಿ ಕುಂತಿ, ನನ್ನ ಎತ್ತ ತಾಯಿ ಕುಂತಿ. ಅಮ್ಮ, ಇದೋ ನಮಸ್ಕರಿಸುವರು ತಾಯಿ, ನಮಸ್ಕರಿಸುವರು. ಕೀರ್ತಿಶಾಲಿ ಆಗು ಕುಮಾರ, ಎಂತಹ ಕೀರ್ತಿಶಾಲಿ ಆಗು. ಎಂತಹ ಕೀರ್ತಿ ಅಮ್ಮ ನನ್ನದು. ಅಮ್ಮ, ನೀನೇನಾ ನನ್ನ ಹಡೆದ ಮಾತೆಯೋ. ಹೌದು ಅಮ್ಮ, ಅಮ್ಮ, ಜಲದೊಳಕ್ಕೆ ನೂಕಿದೆ ಮಾತೆಯೇ ಮಮತೆಯಿರ. ಜಲದೊಳಕ್ಕೆ ನೂಕಿದೆ ಮಾತೆಯೇ ಮಮತೆಯಿರ. ಜಲದೊಳಕ್ಕೆ ನೂಕಿದೆ. ಅಮ್ಮ, ಜನಿಸಿದ ಕ್ಷಣ ಕರುಣೆ ತೋರೆದೋ ಅಮ್ಮ, ಜನನಿ ಅಮ್ಮ, ಅಮ್ಮ, ಜನಿಸಿದ ಕ್ಷಣ ಕರುಣೆ ತೋರೆದು ಜಲದೋಳೆದು ಹತ್ಯೆಗೈಯಲು. ಅಮ್ಮ, ಜನಿಸಿದ ಕ್ಷಣ ಕರುಣೆ ತೋರೆದು ಜಲದೋಳೆದು ಹತ್ಯೆಗೈಯಲು. ಕಂದನೆನಿಸಿ ಅಂದು ನಿನಗೆ. ಕಂದನೆನಿಸಿ ಅಂದು ನಿನಗೆ ನಾನು ಗೈದ ಪರಾಧವೇನಮ. ನಾನು ಗೈದ ಪರಾಧವೇನಮ. ಜಲದೊಳಕ್ಕೆ ನೂಕಿದೆ ಮಾತೆಯೇ ಮಮತೆಯಿರ. ಜಲದೊಳಕ್ಕೆ ನೂಕಿದೆ. ಅಮ್ಮ, ಮಂದ ಭಾಗ್ಯನಂತೆ ನಾನು ಬಾಲ್ಯದಿಂದಲೂ ಅಲೆದೆನು. ಅಮ್ಮ, ಅಮ್ಮ, ಮಂದ ಭಾಗ್ಯನಂತೆ ನಾನು ಬಾಲ್ಯದಿಂದಲೂ ಅಲೆದೆನು. ಸೂತನೆಂಬ ನಿಂದನೆಯೋ ಮುಳುಗಿ ಬಾಳ ನೊಂದೆನು. ಅಮ್ಮ, ಸೂತನೆಂಬ ನಿಂದನೆಯೋಳು ಮುಳುಗಿ ಬಾಳ ನೊಂದೆನು. ಅಡೆದ ಜನನಿ ಜನಕರಾರೋ ಎನ್ನುತ್ತ ಕಂಬನಿ ಗರೆದೆನು. ಎನ್ನುತ್ತ ಕಂಬನಿ ಗರೆದೆನು. ನದಿಯೊಳಕ್ಕೆ ನೂಕಿದೆ ಮಾತೆಯೇ ಮಮತೆಯಿರ. ನದಿಯೊಳಕ್ಕೆ ನೂಕಿದೆ
ಅಮ್ಮ, ಹಾಗಾದರೆ ನಾನು ಹುಟ್ಟಿದ ಕೂಡಲೇ ಈ ಗಂಗಾ ನದಿಯಲ್ಲಿ ಬಿಸಾಡಲು ನಾನು ಮಾಡಿದ ಅಪರಾಧವೇನು ತಾಯಿ? ಕರ್ಣ, ಈ ಪಾಪಿಯ ದೇಹವನ್ನು ಅಲ್ಲಿದ್ದ ಜಲಚರ ಪ್ರಾಣಿಗಳು ತಿನ್ನದೇ ಬಿಟ್ಟವೆ. ಕಾಡಿನಲ್ಲಿರುವ ಕ್ರೂರ ಮೃಗಗಳು ತಮ್ಮ ಮರಿಗಳನ್ನು ಎಷ್ಟೋ ಪ್ರೀತಿ ಮಮತೆಯಿಂದ ಸಾಕಿಸಲು ಮನುಷ್ಯ ಮಾತ್ರ ನಾನು ನಿನಗೆ ಮಾಡಿದ ಅಪರಾಧವೇನು ತಾಯಿ? ಕರ್ಣ, ಈ ಪ್ರಪಂಚವೆಲ್ಲವೂ ಸೂತ ನೀಚ ಎಂದು ಹೀಯಾಳಿಸುತ್ತಿರುವಾಗ ನಿನ್ನದೊಂದು ಮಾತಿನಿಂದ ಇದೆಲ್ಲವನ್ನು ಪರಿಹರಿಸಬಹುದಾಗಿತ್ತಲ್ಲ. ಏಕೆ ಸುಮ್ಮನಾದೆ ತಾಯಿ? ಏಕೆ ಮಾತನಾಡುತ್ತಿಲ್ಲ? ಹೋಗಲಿ ಬಿಡು. ನೀನು ಎಷ್ಟೇ ಆದರೂ ನನ್ನ ಎತ್ತ ತಾಯಿ, ದೈವಕ್ಕೆ ಸಮಾನಳು. ನಿನ್ನನ್ನು ನಿಂದಿಸಿ ನಾನು ಪರಮ ಪಾಪಿಯಾಗಲಾರೆ ತಾಯಿ. ಎಷ್ಟು ದಿನಗಳ ಮೇಲಾದರೂ ಮಗನೆಂಬ ನೆನಪು ಬಂದಿತೆಯಲ್ಲ, ಕರುಣೆ ತೋರಿದೆಯಲ್ಲ. ಈ ಉಪಕಾರದ ಭಾರವನ್ನು ಹೇಗೆ ತೀರಿಸಲಿ ತಾಯಿ, ಹೇಗೆ ತೀರಿಸಲಿ? ಕುಮಾರ, ಮುನಿ ಮಂತ್ರದಿಂದ ಪಡೆದೆ ನಿನ್ನ ಕರ್ಣ. ಅಮ್ಮ, ಮುನಿ ಮಂತ್ರದಿಂದ ಪಡೆದೆನು ನಿನ್ನ, ಮುನಿ ಮಂತ್ರದಿಂದ ಪಡೆದೆನು ನಿನ್ನ, ಲೋಕಪವಾದಕ್ಕೆ ನರೆಯೊಳಗೆಸೆದೆ. ಅಮ್ಮ, ಹೌದು ಕರ್ಣ. ಲೋಕಪವಾದಕ್ಕೆ ನರೆಯೊಳಗೆಸೆದೆ, ಕಣ್ಣೀರಿನ ಆರಾಧನೆ. ಈ ಜೀವನ, ಈ ವೇದನೆ. ಅಮ್ಮ, ಕುಮಾರ, ಕಣ್ಣೀರಿನ ಆರಾಧನೆ. ಜೀವನ, ಈ ವೇದನೆ. ನಿನ್ನ ನೋಡಲೆಂದೇ ಮಾತಾಡಲೆಂದೇ, ನಿನ್ನ ನೋಡಲೆಂದೇ ಮಾತಾಡಲೆಂದೇ, ಸರಿ ತಪ್ಪಿಸಿ ನಾ ಬಂದೆನು, ಸರಿ ತಪ್ಪಿಸಿ ನಾ ಬಂದೆನು ಕಂದ ಬಾಲ. ನಿನ ತಾಯಿ ನಾನೇನಯ್ಯ, ಈ ಜೀವ ಕರ್ಣ, ಅಮ್ಮ, ನೀನ್ ಈ ರೀತಿಯಾಗಿ ಮಾತನಾಡಬೇಡ ಕಂದ. ನಾನೀಗಾಗಲೇ ಸಾಕಷ್ಟು ನೊಂದು ಹೋಗಿದ್ದೇನೆ. ಪುನಃ ನಿನ್ನ ಮಾತುಗಳು ನನ್ನ ಹೃದಯಕ್ಕೆ ಶೂಲದಂತೆ ಇರಿಯುವವು ಕರ್ಣ. ಬಾಲ್ಯದಲ್ಲಿ ನಾನು ನಿನ್ನ ವಿಚಾರದಲ್ಲಿ ಅರಿಯದೆ ಮಾಡಿದ ಒಂದೇ ಒಂದು ತಪ್ಪಿನಿಂದಾಗಿ ನಾನದನ್ನು ಯಾರ ಬಳಿಯಲ್ಲಿಯೂ ಹೇಳಲು ಆಗದೆ ಈ ನನ್ನ ಹೊಟ್ಟೆಯಲ್ಲೇ ಮುಚ್ಚಿಟ್ಟುಕೊಂಡು ಅದೆಷ್ಟು ಸಂಕಟ ಪಟ್ಟೆನೆಂದು ಆ ಪರಮೇಶ್ವರಿಗೆ ಮಾತ್ರವೇ ಗೊತ್ತು ಕರ್ಣ. ಇದುವರೆಗೂ ನೀನು ಬದುಕಿರುವೆ ಎನ್ನುವ ಸಮಾಚಾರವೇ ನನಗೆ ತಿಳಿದಿರಲಿಲ್ಲ ಮಗನೇ. ಇದೀಗ ತಾನೇ ಆ ಶ್ರೀಕೃಷ್ಣ ಪರಮಾತ್ಮನಿಂದ ತಿಳಿಯಿತು ಕರ್ಣ. ಅಮ್ಮ, ಬಾಲ್ಯದಿಂದಲೂ ನೀನದೆಷ್ಟು ಕಷ್ಟಪಟ್ಟೆ ಕಂದ, ಅದೆಷ್ಟು ಅವಮಾನ ಹೊಂದಿದೆಯೋ ನಾ ಕಾಣೆ ಕಂದ. ಆದ್ರೆ ಅದೆಲ್ಲದಕ್ಕೂ ನಾನೇ ಅಲ್ಲವೇ ಕಾರಣಳು ಕರ್ಣ. ದಯಮಾಡಿ
ದಯಮಾಡಿ ಈ ಪಾಪಿಯನ್ನು ಕ್ಷಮಿಸಿ ಬಿಡು ಮಗನೇ. ನನ್ನನ್ನು ಕ್ಷಮಿಸಿ ಬಿಡು ಕರ್ಣ, ಕ್ಷಮಿಸಿ ಬಿಡು. ಅಮ್ಮ, ಪೂಜ್ಯಳ ನೀನು ಈ ರೀತಿ ಮಾತನಾಡೋದು ಸರಿಯಲ್ಲ. ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ. ನಾನು ಹತಭಾಗ್ಯನು ಅಮ್ಮ. ನನ್ನ ಕರ್ಮಕ್ಕೆ ನೀನೇನು ಮಾಡುವೆ? ನಿನ್ನ ಪಾದ ಸೇವೆ ಮಾಡುತ್ತಿರುವ ಹಾ ಪಾಂಡವರಲ್ಲವೇ ಸುಕೃತಶಾಲಿಗಳು? ಈ ಪಾಪಿಗೆ ಅಂತಹ ಭಾಗ್ಯವು ಎಲ್ಲಿಂದ ಬರಬೇಕು ತಾಯಿ? ವತ್ಸ, ಆದದ್ದು ಆಗಿ ಹೋಯಿತು, ಅದೆಲ್ಲವನ್ನು ಮರೆತು ಬಿಡು. ಇನ್ನು ಮುಂದಾದ್ರೂ ನಿನ್ನ ಸಹೋದರನ ಸೇರಿ ಸೌಖ್ಯವಾಗಿ ಬಾಳು. ವೈರಿಗಳಾದ ಕೌರವರೊಡನೆ ಸೇರಿ ಅವರಿಗೆ ಕೇಡನ್ನು ಬಗೆಯಬೇಡ. ಅವರಿಗೆ ಸೌಭ್ರಾತೃ ದಾನವನ್ನು ಮಾಡು ಕರ್ಣ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೆ ಏನಾದರೂ ಕೇಳು ತಾಯಿ. ನಿನ್ನ ಅಡಿದಾವರೇ ತಂದರ್ಪಿಸುವೆನು. ಆದರೆ ಈ ನನ್ನ ಪೌರುಷರು ಹೋರಾಡಿ ನನ್ನ ಸ್ವಾಮಿಗಾಗಿಯೇ ಹೋರಾಡುವೆನು. ಹಾಗಲ್ಲ ಕಂದ, ನಿನ್ನ ಹೆತ್ತ ತಾಯಿ ಆಗಿರುವ ನಾನಿದು ನಿನ್ನಲ್ಲಿ ಸರಗಡ್ಡು ಭಿಕ್ಷೆ ಬೇಡುತ್ತಿರುವೆನು. ಪಾಂಡವರನ್ನು ಉಳಿಸುವವರಲ್ಲಿ ವೈರವನ್ನು ಕಳೆಯ ಕರ್ಣ. ನೀನು ವೀರಮಾತೆ. ಅಮ್ಮ, ನೀನು ವೀರಮಾತೆ. ನೀನೇ ಹೇಳು. ಪೊರೆದಾತನು ನನ್ನನ್ನು ನಂಬಿ ಯುದ್ಧವನ್ನು ಹೂಡಿರುವಾಗ, ಆತನ ಕಾರ್ಯಗಳು ನನ್ನಿಂದಲೇ ಸಾರ್ಥಕಗೊಳ್ಳಬೇಕಾಗಿರುವಾಗ, ಆತನಿಗೆ ವಿಘ್ನಗಳು ಬಂದೊದಗಿರುವಾಗ ಇಂತಹ ಸಂಬಂಧವನ್ನು ಕಲ್ಪಿಸಿಕೊಂಡು ನಾನು ಕೌರವೇಶ್ವರನ್ನು ತೊರೆಯುವುದು ಧರ್ಮವೇ? ಇದರಿಂದ ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳದಿಹರೇ? ಮುಂದೆ ಹುಟ್ಟುವ ಮಕ್ಕಳು ಮರಿಮಕ್ಕಳು ಕರ್ಣನು ಇಂತಹ ನೀಚ ಎಂದು ಶಪಿಸದಿರರೆ? ಕ್ಷತ್ರಿಯ ವೀರರೆಲ್ಲರೂ ನನ್ನನ್ನು ತಿರಸ್ಕರಿಸದಿರರೆ? ನೀನು ವೀರಮಾತೆಯಾದ ನೀನು ಇಂತಹ ಹಿತಬೋಧನೆಯನ್ನು ಮಾಡಬಹುದೇ ತಾಯಿ? ನಿಶ್ಚಯ ಕಂದ, ನಿನ್ನ ಮಾತುಗಳೆಲ್ಲವೂ ನಿಶ್ಚಯವೇ. ಕರ್ಣ, ಆ ಪಾಂಡವರನ್ನ ಬೆನ್ನ ಹಿಂದೆ ಬಿದ್ದ ಸಹೋದರರಲ್ಲವೇ? ಅವರ ಯೋಗಕ್ಷೇಮವೂ ನಿನ್ನ ಯೋಗಕ್ಷೇಮವಲ್ಲವೇ ಕಂದ? ನೀವಾರು ಜನರು ಸೇರಿ ರಾಜ್ಯಭಾರ ಮಾಡುವುದನ್ನು ನಾನು ಕಣ್ಣಾರೆ ಕಂಡು ಸಂತೋಷ ಪಡಬಾರದೆ? ಹೇಳು ಕರ್ಣ. ಅಮ್ಮ, ಇದುವರೆಗೂ ಆ ಪಾಂಡವರು ನನ್ನ ಸಹೋದರೆಂಬ ಮನೋಭಾವನೂ ನನ್ನಲ್ಲಿರಲಿಲ್ಲ. ಇದರಲ್ಲಿ ನನ್ನ ತಪ್ಪೇನು ತಾಯಿ? ಮಮ ಪ್ರಾಣಾಯ ಪಾಂಡವ ಎಂದು ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಾಗ ಆ ಪಾಂಡವರ ಜೀವಕ್ಕೆ ಭಯವಿಲ್ಲದು ತಾಯಿ. ಚಿಂತೆಯನ್ನು ಬಿಡು. ಲೋಕೈಕ ವೀರನಾದ ನೀನು ಆ ದುರ್ಯೋಧನನು ನನ್ನ ಪಾಂಡವರಲ್ಲಿ ದ್ವೇಷವನ್ನಿಟ್ಟಿರುವಾಗ ಇನ್ನೂ ನಾನು ಭಯಪಡದೆ ಹಾಗೆ ಹೇಗೆ ಇರಲಿ ಕರ್ಣ? ಹೋಗಲಿ ಬಿಡು. ನಿನಗೆ ಅವರೊಂದಿಗೆ ಕೂಡಿ ಬಾಳುವ ಇಷ್ಟವಿಲ್ಲವಾದರೂ ಸರಿಯೇ ಕುಮಾರ. ಕಡೆಯ ಪಕ್ಷ ಯುದ್ಧದಲ್ಲಿ ಪರೋನ್ಮುಖನಾಗಿ. ಅಮ್ಮ, ಈ ಕರ್ಣನು ಅಂತಹ ನೀಚನೆಂದು ಭಾವಿಸಿದ ತಾಯಿ. ಕರ್ಣ, ನನ್ನ ಬಾಹುಗಳಲ್ಲಿ ಪೌರುಷವರೆಗೂ ಆ ನನ್ನ ಸ್ವಾಮಿಗಾಗಿಯೇ ಹೋರಾಡುವೆನು. ಆತನು ನನ್ನಲ್ಲಿಟ್ಟಿರುವ ಪ್ರೀತಿ ವಿಶ್ವಾಸ ನೀನೇನು ಬಲ್ಲೆ ತಾಯಿ? ನಿನ್ನ ಸಹಿತ ಈ ಪ್ರಪಂಚವೇ ನನ್ನ ಎಲ್ಲವನ್ನು ದೂರ ಬಿಟ್ಟಾಗ ಆತನು ನನ್ನನ್ನು ಬಹುಮನದಿಂದ ಕರೆದು ಸಾಕಿ ಸಲುವಿ ಒಂದು ಅಂಗರಾಜ್ಯದ ಪಟ್ಟಾಭಿಷೇಕ ಮಾಡಲಿಲ್ಲವೇ? ತನ್ನ ಪ್ರಾಣದ ಪ್ರಾಣನಂತೆ ಹೃದಯದ ಸಖನಂತೆ ಒಂದು ರಾಜ್ಯದ ಅಂಗವೆಂದು ನಂಬಿ ಯುದ್ಧವನ್ನು ಹೂಡಿರುವಾಗ ಇಂತಹ ಸಂಬಂಧವನ್ನು ಕಲ್ಪಿಸಿಕೊಂಡು ಕೌರವೇಶ್ವರನ್ನು ತೊರೆಯುವುದು ಧರ್ಮವೇ? ಸರ್ವತ ಆಗಲಾರ ತಾಯೇ. ನಾನು ಈತನಿಂದ ಪರಮಕ್ಕಲಾಗಲಾರೆನು. ಹಾಗಾದ್ರೆ ಒಂದು ವೇಳೆ ಯುದ್ಧದಲ್ಲಿ ಪಾಂಡವರು ನಿನ್ನ ಕೈಗೆ ಸಿಕ್ಕರೆ ಅವರನ್ನು ಕೊಲ್ಲಬೇಡಪ್ಪ, ಅವರನ್ನು ಉಳಿಸಿಕೊಡುವೆಯಾ ಕರ್ಣ? ಅಮ್ಮ, ಹೇಳುವೆನು ಕೇಳು ತಾಯಿ. ಯಾರನ್ನು ಬೇಕಾದ್ರೂ ಉಳಿಸುವನು, ಆದ್ರೆ ನನ್ನ ಪರಮವೀರ ಅರ್ಜುನ ಮಾತ್ರ ಉಳಿಸಲಾರೆ. ಹೌದು ಅಮ್ಮ, ಅರ್ಜುನನೊಡನೆ ಯುದ್ಧ ಮಾಡುವುದನ್ನು ಆ ನನ್ನ ಸ್ವಾಮಿಯು ಕೌರವೇಶ್ವರ ನೋಡಿ ಆನಂದ ಪಟ್ಟರೆ ಅಂದಿಗೆ ನನ್ನ ಜನ್ಮವು ಸಾರ್ಥಕವಾಗುವುದು. ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಾನವಿರುವುದು ತಾಯಿ. ನನ್ನಿಂದ ಅರ್ಜುನನೇ ಮಡಿಯಲಿ, ಅರ್ಜುನಿಂದ ನಾನೇ ಮಡಿಯಲಿ. ನಿನಗೆ 5 ಮಕ್ಕಳು ಉಳಿದೇ ಉಳಿಯುವರು ತಾಯಿ. ಚಿಂತೆಯನ್ನು ಬಿಡು. ಏಕೆ ನನ್ನ ಅರ್ಜುನನ ಮೇಲೆ ನಿನಗಿಷ್ಟೊಂದು ದ್ವೇಷ ಕಂದ? ಹೋಗಲು ಬಿಡು. ಇನ್ನು ನಾನು ನಿನ್ನನ್ನು ಹೆಚ್ಚಿಗೆ ತೊಂದರೆಗೊಳಿಸಲಾರೆ. ಕಡೆಯದಾಗಿ ನನ್ನ ತಾಯಿ ಒಂದೇ ಒಂದು ಮಾತನ್ನಾದ್ರೂ ನಡೆಸಿಕೊಡುವೆಯಾ ಕಂದ? ಏನು ಹೇಳು ತಾಯಿ? ಸತ್ಯವಾಗಿ ನಡೆಸಿಕೊಡುವೆಯಾ ಕಂದ? ಸತ್ಯವಾಗಿ ನಡೆಸಿಕೊಡು ತಾಯಿ. ಆದರೂ ಸರಿಯೇ ನಡೆಸುವೆನು ನಿಮ್ಮಿ ನುಡಿಯ. ಹೌದು ಅಮ್ಮ. ಎಂತಾದರೂ ಸರಿಯೇ ನಡೆಸುವೆನು ನಿಮ್ಮಿ ನುಡಿಯ. ಧರ್ಮದಾಣೆ ಧರ್ಮಜನಾಣೆ ನಿಮ್ಮ
ಮುಂದೆ ಬರುವ ಯುದ್ಧದಲ್ಲಿ ದೊಡ್ಡ ಬಾಣವನ್ನು ಪುನಃ ತೊಡಬೇಡ ಕಂದ, ಪುನಃ ತೊಡಬೇಡ. ಸುಯೋಧನ, ಈಗಲೀಗ ಕೆಟ್ಟೆ. ಅಷ್ಟ ದಿಕ್ಪಾಲಕರೇ, ಸೂರ್ಯ ಚಂದ್ರಾದಿಗಳೇ, ಮನುಮುನಿಗಳೇ, ನೀವೇ ನನ್ನ ಕೌರವೇಶ್ವರನ್ನು ಕಾಪಾಡಬೇಕು. ಇಂದ್ರನು ಮೋಸದಿಂದ ಬಂದು ನನ್ನ ವಜ್ರ ಕವಚವನ್ನು ಕಸಿದನು. ನಿನ್ನ ದುರಾದೃಷ್ಟಕ್ಕೆ ವಿದರನು ಸರ್ವೋತ್ತಮದ ಬಿಲ್ಲನ್ನೇ ಮುರಿದು ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮದ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡಿರುವನು. ಹೀಗಿರುವಲ್ಲಿ ನನ್ನ ಎತ್ತ ತಾಯಿಯು ತೊಟ್ಟ ಬಾಣವನ್ನು ತೊಡೆದಿರು ಎಂದು ಭಾಷೆಯನ್ನು ಪಡೆದಳು. ಮಾಡಲಿ, ದೈವ ಪ್ರಪಂಚ ಎಲ್ಲವೂ ಸಂಚು ಮಾಡುತ್ತಿರುವಾಗ ಮಾಡಲಿ. ಪೌರುಷವರು ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಹೋರಾಡುವೆನು. ಉಳಿದಿದ್ದು ದೈವೇಚ್ಛೆ. ಅಮ್ಮ, ಎತ್ತ ಕರುಳಿನ ಬಾಧೆಯನ್ನು ನಾ ಬಲ್ಲೆ. ಅಮ್ಮ, ಎತ್ತ ಕರುಳಿನ ಬಾಧೆಯನ್ನು ನಾ ಬಲ್ಲೆ. ಸತ್ಯ ಸಾಕ್ಷಿ ಧರ್ಮವನ್ನು ನಾ ಬಿಡಲೊಲ್ಲೆ. ಕಟ್ಟ ಕಡೆಯೋ ಕರ್ಮದಾದಿಗೆ ನಾ ಕಾಲಿಡಲೊಲ್ಲೆ. ಇದೋ ಕೊಡುವೆನು ಭಾಷೆಯನು, ಬಿಡು ಚಿಂತೆಯನು ಜನನೀ. ಜನನೀ ಅಮ್ಮ, ಸಂದೇಹವ ಬಿಡುವಮ್ಮ, ಈ ಕರ್ಣನ ಭಾಷೆಯ ಕೇಳಮ್ಮ. ಸಂದೇಹವ ಬಿಡು ಅಮ್ಮ. ಹಿಡಿಯುವುದೊಂದೇ ಬಾಣದ ಗುರಿಯು, ಕೊಡುವುದಿಲ್ಲ ನಾ ಮತ್ತೊಂದ. ಹಿಡಿಯುವುದೊಂದೇ ಬಾಣದ ಗುರಿಯು, ಕೊಡುವುದಿಲ್ಲ ನಾ ಮತ್ತೊಂದ. ಮುಗಿಲೆ ಇಳಿದು ಬರಲೇ, ಈ ಕರೆಯ ಬಿರಿದು ನಿಲ್ಲಲೇ. ಮುಗಿಲೆ ಇಳಿದು ಬರಲೇ, ಈ ಕರೆಯ ಬಿರಿದು ನಿಲ್ಲಲೇ. ಇಟ್ಟಾಣೆ ತಪ್ಪನಮ್ಮ, ನಿನ್ನಾಣ ಸತ್ಯವಮ್ಮ. ಬಿಡು ಚಿಂತೆಯ ಜನನೀ. ಅಮ್ಮ, ಶ್ರೀಕೃಷ್ಣನ ಕುಡೋಪಾಯವು ಫಲಿಸಿತು. ನಮಗಿನ್ನು ಈ ಯುದ್ಧದಲ್ಲಿ ಜಯವಿಲ್ಲ. ನಿಮ್ಮ ಸಂತೋಷವಿದ್ದಂತಾಗಲಿ. ಹೋಗಿ ಬನ್ನಿ ತಾಯಿ. ಹಾಗೆ ಆಗಲಿ ಕುಮಾರ. ಅಮ್ಮ, ಸ್ವಲ್ಪ ತಾಳಿ. ಹೇಳು ಕರ್ಣ. ಹಿಂದಿಗೆ ನಿಮ್ಮ ಪ್ರಥಮ ದರ್ಶನವೇನೋ ಆಯಿತು, ಆದರೆ ಹಿಂದೆ ನಿಮ್ಮ ಕೊನೆಯ ದರ್ಶನವೆಂದೂ ತೋರುತ್ತದೆ. ಕರ್ಣ, ಮತ್ತೊಮ್ಮೆ ನೋಡುವ ಭಾಗ್ಯವು ಲಭಿಸುವುದೋ ಇಲ್ಲವೋ ತಿಳಿಯದು. ನನ್ನದೊಂದು ಮಾತು ನಡೆಸಿಕೊಡುವ ತಾಯಿ. ಅದೇನೆಂದು ಕೇಳು. ಸತ್ಯವಾಗಿ ನಡೆಸಿಕೊಡುವ ತಾಯಿ. ಸತ್ಯವಾಗಿ ನಡೆಸಿಕೊಡುವೆ, ಅದೇನೆಂದು ಕೇಳು ಕುಮಾರ. ಈ ಮಹಾಭಾರತ ಯುದ್ಧ ಮುಗಿಯುವವರೆಗೂ ಈ ಕರ್ಣನು ನಿನ್ನ ಮಗನೆಂದು ಯಾರಲ್ಲಿಯೂ ಹೇಳಬೇಡ ತಾಯಿ, ಹೇಳಬೇಡ. ಕರ್ಣ, ನಾನೊಂದು ವೇಳೆ ದೈವವಶಾತ್ ನಾನೊಂದು ವೇಳೆ ಈ ಯುದ್ಧದಲ್ಲಿ ಮುದ್ರಪಟ್ಟರೆ ಅಯ್ಯೋ, ಸತ್ಯಸಂಧನಾದ ಧರ್ಮರಾಯನಿಂದ ನನ್ನ ಉತ್ತರ ಕ್ರಿಯಾದಿ ಮಾಡಿಸಬೇಕೆಂದು ಕೇಳಿಕೊಳ್ಳುವೆನು ತಾಯಿ, ಕೇಳಿಕೊಳ್ಳುವೆನು. ಇಂತಹ ಸಂಕಟ ನಾಶಗಳಿಂದಲೇ ಈ ಧರ್ಮ ಸಾಮ್ರಾಜ್ಯ ಸ್ಥಾಪನೆಯಾಗುವುದಾದರೆ
ಅಂತಹ ಸಾಮ್ರಾಜ್ಯವೇ ಈ ಪ್ರಪಂಚದಲ್ಲಿ ನಾಶವಾಗಿ ಹೋಗಲಿ. ನಾನು ಬರಲಿ ಕಂದ. ಅಮ್ಮ ಅಮ್ಮ ನಿನ್ನ ಮೊಗವನು ಈ ಯುಗದಿ ಕಾಣಲುವುದೆ ಎಂದು. ಅಮ್ಮ ನಿನ್ನ ಮೊಗವನು ಈ ಯುಗದಿ ಕಾಣಲುವುದೆ ಎಂದು ಬಗೆ ಬಗೆಯೊಯುತ್ತೆ ಕಣ್ಣೀರ ಕರೆದೆ. ಅಮ್ಮ ಬಗೆ ಬಗೆಯೊಳು ನೊಂದು ಕಣ್ಣೀರ ಕರೆದೆ. ಅಮ್ಮ ಹೋಗಿ ಬರುವೆಯ ಅಮ್ಮ ಹೋಗಿ ಬರುವೆಯ ಕುಮಾರ, ಅಮ್ಮ ಮಗನೇ ತಾಯಿ ಹೋಗು. ಈ ಪ್ರಪಂಚದಲ್ಲಿ ದೈವಾನುಕೂಲವಿಲ್ಲದವರು ಬದುಕಿದ್ದು ವ್ಯರ್ಥವೇ. ವಿಧಿಯ ನಾಟಕ ಬಲ್ಲವರ್ಯಾರೋ ಮಾನವ ಜೀವ ಎಲ್ಲ ಮಾಯೆ ಮಾಯಾಜಾಲ. ವಿಧಿಗೈದ ಮೋಸದಿಂದ ಗತಿಯೇನನಾದ ಜಗದಿ. ವಿಧಿಗೈದ ಮೋಸದಿಂದ ವಿಧಿಗೈದ ಮೋಸದಿಂದ ಗತಿಹೀನನಾದ ಜಗದಿ. ವಿಧಿಗೈದ ಮೋಸದಿಂದ ಎನ್ನಯ ಬಾಳು ಕಣ್ಣೀರ ಜಗದೇ. ಎನ್ನಯ ಬಾಳು ಕಣ್ಣೀರ ಜಗದೇ. ಪಾಲಿಪರ್ಯಾರೋ ದೀನನ ದಯದೇ. ಪಾಲಿಪರ್ಯಾರೋ ದೀನನ ದಯದೇ. ಕೊನೆಗಾಣಿಸೆಯ ಕರ್ಮದ ಬಂಧನ. ಕೊನೆಗಾಣಿಸೆಯ ಕರ್ಮದ ಬಂಧನ. ದಾರಿಯ ಕಾಣದೆ ಅಂಗನ ತೆರನಾದೆ.
ಜಗದೇ